ಇಳಿದು ಬಾ ತಾಯಿ. ವರಕವಿ ಶ್ರೀ ಬೇಂದ್ರೆಯವರ ಅಭಿನಂದನ ಗ್ರಂಥ. 800 ಪುಟಗಳ ಮೀರಿದ ಗ್ರಂಥ. 74 ಶ್ರೇಷ್ಠರು ಬರೆದ ಲೇಖನಗಳ ಗ್ರಂಥ. ಇವತ್ತು 25ನೇ ಪ್ರಕರಣ. ಶಿರೋನಾಮೆ ಬೇಂದ್ರೆಯವರ ಕತೆ ಹರಟೆ. ಬರೆದಂಥ ಮಹನೀಯರು ಸ ಮಾಳವಾಡರು. ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದರು. ಶ್ರೇಷ್ಠ ಸಾಹಿತಿಗಳು ಅಂತ ಹೆಸರು ಪಡೆದವರು. ಆಮೇಲೆ ಪ್ರಸಿದ್ಧ ಕರ್ನಾಟಕ ಕಾಲೇಜು ಅಲ್ಲಿ ಅವರು ಪ್ರಾಚಾರ್ಯರೂ ಆಗಿದ್ದಂಥ ಮಹನೀಯರು. ಅವರ ಗದ್ಯ ಬರಹ ಯಾವಾಗಲೂ ಬಹಳ ಸುಂದರವಾಗಿತ್ತು ಅಂತ ಕೇಳಿದ್ದೆ. ನಾನು ಸ್ವಲ್ಪ ಓದಿದ್ದೆ ಅಲ್ಲಲ್ಲೇ. ಏನು ಬರೀತಾರೆ? ಕತೆ ಹೇಳುವಲ್ಲಿ, ಹರಟೆ ಹೊಡೆಯುವಲ್ಲಿ ಶ್ರೀ ದ ರಾ ಬೇಂದ್ರೆಯವರದು ಎತ್ತಿದ ಕೈ. ಅವರ ಜೀವನದ ಗೆಲುವಿನ ಗುಟ್ಟೂ ಅಲ್ಲಿದೆ. ಅಲ್ಲಿ ರಸವಂತಿಕೆ ಇದೆ, ಪ್ರತಿಭೆ ಇದೆ. ಉದಾತ್ತವಾದ ಕಾವ್ಯ ಸಂಪತ್ತನ್ನು ಒದಗಿಸಿದ ಶ್ರೀ ಬೇಂದ್ರೆಯವರ ಗದ್ಯ ಸಾಹಿತ್ಯದ ಒಂದು ಮುಖ ಅವರ ಕತೆ ಹರಟೆಗಳಲ್ಲಿ ಕಾಣುತ್ತೇವೆ. ಎಷ್ಟು ಚಂದ ಬರ್ಕೋತ ಹೋಗ್ಯಾರಂದರೆ, ಬೇಂದ್ರೆಯವರು ರಸಿಕರು, ಸ್ನೇಹಪರರು, ಕವಿಗಳು, ವಿಮರ್ಶಕರು, ಆಲೋಚನಾಪರರು, ಸಂಶೋಧಕರು, ಭಾವಜೀವಿಗಳು, ನಿರ್ಮಾಪಕರು, ಜೀವನದಲ್ಲಿ ಕುಲುಮೆಯಲ್ಲಿ ಸುಟ್ಟು ಪರಿಶುದ್ಧರಾಗಿ ಗಹನ ತತ್ವಕ್ಕಿಳಿದವರು. ಬಹಳ ಮಹತ್ವದ ಲೈನ್ ಇದು. ಅಂತೆಯೇ ಅನುಭಾವಿಗಳು. ಬಾಲಕರ ಮುಗ್ಧತೆಯ ನಗೆಯನ್ನು, ಜೀವನದ ಉತ್ಸಾಹವನ್ನು ಕಾಯ್ದುಕೊಂಡು ಬರುವುದನ್ನು ಅವರು ಸಾಧಿಸಿದ್ದಾರೆ. ಆಡು ಮುಟ್ಟಿದ ಗಿಡವಿಲ್ಲ, ಬೇಂದ್ರೆಯವರು ಮಾಡದ ಕಾರ್ಯವಿಲ್ಲ ಎಂದು ಅವರ ಆಪ್ತ ಸ್ನೇಹಿತರು ಹೇಳುವುದುಂಟು. 1940ರಲ್ಲಿ ಪ್ರಕಟವಾದ ನಿರಾಭರಣ ಸುಂದರಿ, ಇನ್ನೊಂದು ಚೀನದ ಬಾಳು ಬದುಕು, ಇವು ಅವರ ಕಥೆ. ಅಂದರೆ ಕಥೆಗಳು, ಸಣ್ಣ ಕಥೆಗಳ ಸಂಗ್ರಹ. ಅವರ ಕಥೆಗಳ ವಸ್ತುವಿನಲ್ಲಿ ಮನಕ್ಕೆ ಚೇತನವನ್ನೀವ ಒಂದು ಬಗೆಯ ಹೊಸತನ, ಸ್ವಾತಂತ್ರ್ಯ, ಒರಿಜಿನ್ಯಾಲಿಟಿ ಇರುವುದುಂಟು ಅಂತ ಬರೀತಾರೆ ಎಸ್ ಮಾಳವಾಡ್ರವರು. ಹಿಂದಿನ ತಲೆಮಾರಿನ ಹಳ್ಳಿಗಳ ಸ್ವಚ್ಛಂದ ಜೀವನದ ಸಹಜ ಚಿತ್ರಣ, ಹಳ್ಳಿಯ ಶಾಲೆಯ ಬಾಲಕರ ಮುಗ್ಧ ಜೀವನದಲ್ಲಿಯ ಭಾವತೀವ್ರತೆ, ಪರಿವೆಯಿಲ್ಲದ ಬಾಲಕರ ವಿಚಿತ್ರ ಸಾಹಸ, ಇವೆಲ್ಲ ಇಲ್ಲಿ ಚಿತ್ರಿತ ಆಗ್ಯಾವ. ನಿಸರ್ಗ ಸಹಜ ಮನದಾಸೆಗಳು, ಅತೃಪ್ತಿಯ ಭೀಕರ ಪ್ರತಿಕ್ರಿಯೆ, ಮದುವೆಗೆ ಸಿದ್ಧನಾಗುವ ಒಬ್ಬ ಹಿರಿಯ ಕತ್ತಿಯ ಹಿಡಿದು ಹಿಂದಿನ ವತನದಾರರು ಒಪ್ಪಿಸ್ತಾ ಇದ್ರಂತ ತಮ್ಮ ಮಗಳನ್ನ, ಅಥವಾ ಕೊಂದು ತಮ್ಮ ಹೆಂಡತಿಯನ್ನು ಕೊಂದು ತಾವು ಬೇರೆ ಲಗ್ನ ಮಾಡ್ತಾ ಇದ್ದರು. ಇತ್ಯಾದಿಗಳ ಕಥೆಗಳನ್ನು ಇಲ್ಲಿ ಕಾಣ್ತಾ ಇದ್ದೇವೆ ಅಂತ ಬರೀತಾರೆ. ಈ ರೀತಿ ಅದ್ಭುತವಾದ ತನ್ನ ಪ್ರತಿಷ್ಠೆಗಾಗಿ ತನ್ನ ಚಿಕ್ಕ ಮಗಳನ್ನು ಮುದುಕ ದೇಸಾಯಿಗೆ ಕೊಡಬೇಕೆನ್ನುವ ಕತ್ತಿ ಹಿರಿದು ಮಗಳನ್ನು ಒಪ್ಪಿಸುವ ಸನ್ನಿವೇಶ, ಭೀಕರ ಪರಿಣಾಮವನ್ನು ಮತ್ತೊಂದು ಕತೆ ಚಿತ್ರಿಸುತ್ತದೆ. ತಂದೆಯ ಹೃದಯ ಪರಿವರ್ತನೆಯೂ ಸಹ ಅಲ್ಲಿ ಸಹಜವಾಗಿ ಮೂಡಿಬಂದಿದೆ. ಬಹಳ ಸುಂದರವಾದ ನಿರೂಪಣೆ ಇದೆ. ಒಬ್ಬ ತಾಯಿ ಬಹಳ ಬೇಸತ್ತು, ಏನೋ ತೊಂದರೆ ಜೀವನದಲ್ಲಿ, ಬಹುಶಃ ಅತ್ತೆಯಿಂದ ತೊಂದರೆನೋ, ಮನೆತನ ತೊಂದರೆ ಏನೋ, ಅಥವಾ ಗಂಡನಿಂದ ತೊಂದರೆ ಏನೋ, ಕೂಸಿದೆ ಮನೆಯಲ್ಲೇ, ತಾನು ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಅಂತ ಬಾವಿ ಹತ್ತಿರ ಬರ್ತಾಳೆ. ತಾನು ನೀರಿಗೆ ಬಂದವಳು ಎಷ್ಟು ಹೊತ್ತಾಯಿತು, ಏನು ಮಾಡುತ್ತಿರುವಳೆಂಬ ಅಳಿವು ಅವಳಿಗೆ ಅರಿವಿಲ್ಲ. ಅವಳ ಕೊರಳಿಗೆ ಕಟ್ಟಿಕೊಂಡಳು ಉಕ್ಕಡವನ್ನು. ಬಾವಿಗೆ ನಮಸ್ಕಾರ ಮಾಡಿದಳು. ತನ್ನ ಸೆರಗು ಕೂದಲು ಸಾವರಿಸಿಕೊಂಡಳು. ಬಾವಿಯ ತುದಿಗೆ ತನ್ನ ಪಾದ ಇಟ್ಟಳು. ಇಂತಹ ಸನ್ನಿವೇಶವನ್ನು ಚಿತ್ರಿಸುತ್ತಾ
ಕತೆ ಮುಂದುವರಿಯುತ್ತದೆ. ಆ ಹೆಣ್ಣು ಮಗಳು ಬಾವಿಯಲ್ಲಿ ಬೀಳಲು ಸಿದ್ಧಳಾಗುವ ಹೊತ್ತಿಗೆ ಯಾರೋ ಅತ್ತಂತಾಯಿತು. ಆಕೆಗೆ ತನ್ನ ಕೂಸಿನ ನೆನಪಾಯಿತು. ಅತ್ತ ನೋಡಿದಳು, ಇತ್ತ ನೋಡಿದಳು. ಮಠಮಠ ಮಧ್ಯಾಹ್ನ. ತನ್ನ ಕೊಡ ಬರಿದು ಆಕಾಶವಾಣಿ ಬಂದಂತೆ ಇನ್ನೂ ಕೂಸು ಕರೆಯುತ್ತಿದೆ. ವಾತ್ಸಲ್ಯ, ಪತಿಭಕ್ತಿ, ಕೃತಜ್ಞತೆ ಅವರ ಇವೆಲ್ಲ 4 ಹಗ್ಗವಾಗಿ ಕೊನೆಯ ಆಕೆಯನ್ನು ಮನೆಯತ್ತ ಎಳೆಯತೊಡಗಿದವು. ಆಕೆ ಬಾವಿಗೆ ಬಂದು ಕೊಡ ಸೇದಿದಳು. ಬಿರಬಿರನೆ ಮನೆಗೆ ಹೊರಟಳು. ಕೂಸಿನ ದನಿ ಕಿವಿ ತುಂಬಿತ್ತು. ವಾತ್ಸಲ್ಯವು ಎದೆ ತುಂಬಿ ಬಂದಿತ್ತು. ಎಷ್ಟು ಅದ್ಭುತವಾದ ಬರಹ ಇದೆ ನೋಡಿ ಬೇಂದ್ರೆಯವರದು. ಇದೇ ಒಂದು ಕತೆ. ಆಮೇಲೆ ಹರಟೆಗಳ ಮುಂಚೆ ಒಂದು ಹಳೆಯ ಹರಟೆ ಎಂಬ 6 ಪುಟಗಳ ಬರಹದಲ್ಲಿ ಬೇಂದ್ರೆಯವರ ಹರಟೆಯ ವೈಭವವನ್ನು ನಾವು ಕಾಣುತ್ತೇವೆ. ಹಳೆಯ ಹರಟೆ ಮನೆತನ ದೊಡ್ಡದು. ರಾಜರ ಸುಖ ಸಂಖಾತ ವಿನೋದದಲ್ಲಿ ಮಳೆತು, ಪಂಡಿತರ ಕಾವ್ಯಶಾಸ್ತ್ರ ವಿನೋದದಲ್ಲಿ ಚಿಗಿತು, ಕವಿಗಳ ಅಕ್ಕರಗೋಟೆಯಲ್ಲಿ ಬೆಳೆದು, ವೇಶ್ಯಾವಾಟದ ವಿದೂಷಕರ ಶಾಖೋಪಶಾಖೆಯಾಗಿ ಚತುರೆಯರ ಮಾತಿನಲ್ಲಿ ಹೂತು ವಿಲಾಸವಾಗಿ ಅದು ನಾಟ್ಯವಾಡಿದೆ ಆ ಹಳೆಯ ಹರಟೆ. ಇನ್ನು ಹೊಸ ಹರಟೆ ವಕ್ರೋಕ್ತಿಯ ರೀತಿ, ಸುಭಾಷಿತಗಳ ಚಮತ್ಕಾರ, ಅನ್ಯೋಕ್ತಿಯ ಬೆಡಗು, ಕಿಮ್ಮಾತು, ಕುಸುರಿ ಮಾತು, ಶ್ಲೇಷೋಕ್ತಿ, ವಾಂಗ್ಮೋಕ್ತಿ, ಹೀಗೆ ಕುಹಕರ ಕೊಳಕು ಕೊಂಕು ನುಡಿ, ಮೂದಲಿಸುವರ ಅಣಕು ಮಾತು, ಹರಿಕಥೆಯವರ ಅಡ್ಡಕತೆ, ಅಡ್ಡ ಮಾತು, ಅಡ್ಡ ನಗೆ, ಇವೆಲ್ಲ ಇಂದಿನ ಹರಟೆಗೆ ಸಂಸ್ಕಾರವನ್ನು ಕೊಡುವವು. ಹೀಗಂದಷ್ಟಕ್ಕೆ ಹರಟೆ ಶುದ್ಧ ಹುಡುಗಾಟವೆಂದು ತಿಳಿಯಲಾಗದು. ಇದೊಂದು ಗಾಂಭೀರ್ಯವಿದೆ. ಪೋಖರಿತನದ ಹರಟೆ ಇದೆ, ಸಜ್ಜನಿಕೆಯ ಹರಟೆ ಇದೆ, ಪಳ್ಳು ಹರಟೆ ಇದೆ, ಹುರುಳುಳ್ಳ ಹರಟೆಯೂ ಇದೆ ಅಂತ ಹೇಳಿ ಬರೀತಾರೆ. ನನ್ನ ಅವತಾರ ಎಂಬ ಹರಟೆಯಲ್ಲಿ ಲಘು ರೀತಿಯ ಬರಹದ ಸ್ವಾರಸ್ಯದೊಂದಿಗೆ ಸೂಕ್ಷ್ಮ ತರ್ಕದ ಜಾಣ್ಮೆ ಇದೆ, ಸೂಕ್ಷ್ಮ ವಿಡಂಬಣೆ ಇದೆ ಅಂತ ಹೇಳ್ತಾರೆ. ಒಬ್ಬ ಸಾಹಿತ್ಯಕ್ಕೆ ಹೊರಟಿದ್ದಾನಂತ. ಸಾವಿನ ಕೂಡ ಸರಸ ಎಂಬ ಹರಟೆಯಲ್ಲಿ ಉಸಿರು ನಿಲ್ಲಿಸಿ ಸಾಯುವ ಪ್ರಯತ್ನದಲ್ಲಿರುವಾಗ ತನ್ನಿಂದ ತಾನೇ ಪ್ರಾಣಾಯಾಮಯಾಗಿ ಪರಿಣಮಿಸಿತು ಅಂತ ಬರೀತಾರೆ. ಮಾನಪತ್ರ ಅರ್ಥ ಹೆಂಗದ ಅಂದ್ರೆ ಮ ಅಂದ್ರೆ ಲಕ್ಷ್ಮಿ, ನ ಅಂದ್ರೆ ಇಲ್ಲ, ಲಕ್ಷ್ಮಿ ಇಲ್ಲ, ಪತ್ರ ಅಂದ್ರೆ ಹಾಳಿ. ಮಾನಪತ್ರ ಸಮಾರಂಭ ಅಂದರೆ ಒಂದು ಹಾಳಿ ಕೊಡೋದು ಅಂತ ಪುರಾತನವೆಂದು ಸಮರ್ಥಿಸಿ ಹಾಳಿ ಕೊಡೋದು ಅಂತ ಹೇಳ್ತಾರೆ. ಏನು ಮಾಡ್ತಾರೆ ಅಂತಂದ್ರೆ ಮಾಲಿ ಹಾಕ್ತಾರೆ, ಹೂಮಾಲಿ ಹಾಕ್ತಾರೆ, ಹಣ್ಣು ಕೊಡ್ತಾರೆ, ಆಮೇಲೆ ಚಹಾ ಕೊಡ್ತಾರೆ. ಇಷ್ಟ ಕಸಬರಿಗೆ, ಅದ್ಭುತವಾದ ಕಸಬರಿಗೆ ನೋಡ್ರಿ. ಅವರು ಕಸಬರಿಗೆ ಇದು ಮಹಾತ್ಮೆ ಮುಂದುವರಿತದ. ಹೊಲಸನ್ನು ಗೂಡಿಸಿ ಕಸದ ಮೂಲೆಯೂ ಏಕಾಕಿಯಾಗಿ ಕುಳಿತು ಬಿಡುವ ಅವಧೂತ ಆಗಿದೆ ಕಸಬರಿಗೆ. ಭಾರತದ ಕಸಗೂಡಿಸಿ ತಾನು ಮೂಲೆ ಗುಂಪಾದ ಬುದ್ಧ ದೇವನನ್ನು ಸ್ಮರಿಸಿದೆ. ಅಂತೂ ಬೇಂದ್ರೆಯವರ ಹರಟೆಯ ಜಾಣ್ಮೆಯೋ ಕಸಬರಿಗೆಯನ್ನು ಬ್ರಹ್ಮತ್ವಕ್ಕೆ ಏರಿಸಿ ಬುದ್ಧ ದೇವನ ಸ್ಮರಣೆಯನ್ನು ಒದಗಿಸಿದೆ. ಉಗುಳುವುದು ಎಷ್ಟೊಂದು ವಿಚಿತ್ರವಾದ ಒಂದು ಸಣ್ಣ 4 ಸಾಲುಗಳನ್ನು ಬೆಳೆದಿರ. ಓದುವಣ್ಣಗಳಿರ, ಇದೇನು ಮಹಾವಿಷಯ ಎಂದು ಉಗುಳು ಹಚ್ಚಿ ತಿರುವಿ ಹಾಕಿ ಪುಟಗಳನ್ನು ತಿರುವಬೇಡಿರಿ ಅಂತಾರವ್ರು. ಹೇಳಿ ಏನು ಮಾಡ್ತಾನೆ, ತಾಮಸಿಯು ಕ್ಯಾಕ್ಕೆಂದು ಉಗುಳುವನು, ರಾಜಸನು ಥೂ ಎಂದು ಉಗುಳುವನು, ಸಾತ್ವಿಕನು ಛಿ ಎಂದು ಎನ್ನುವನು. ಕೊನೆಗೆ ವೇದಕ್ಕೂ ಉಗುಳಿಗೂ ಸಂಬಂಧ ಕಲ್ಪಿಸಿದ್ದಾರಂತೆ. ಈ ಹರಟೆಯಲ್ಲಿ ನಗೆಯಲ್ಲಿ ಮೋಜು ಬೋಧೆ ಏಟುಗಳು ಇವೆ ಅಂತ ಬರೆದಾರ ಎಸ್ ಮಾಳವಾಡವರು. ಬೇಂದ್ರೆಯವರ ಹರಟೆಗಳಲ್ಲಿಯ ಮಾರ್ಮಿಕತೆ, ಹಾಸ್ಯ, ವಿಡಂಬನಾ, ತತ್ವ, ಬೋಧೆಗಳು ಹೊಸಗನ್ನಡ ಸಾಹಿತ್ಯಕ್ಕೆ ಕಳೆಯನ್ನು ತರುವಂತಿದೆ. ಉನ್ನತ ಮಟ್ಟದ ಕವಿಯಾದ ಬೇಂದ್ರೆಯವರು ಸಣ್ಣ ಕತೆ ಹರಟೆಗಳಲ್ಲಿಯೂ ಹಿರಿಮೆಯನ್ನು ತೋರಿದ್ದಾರೆ ಅಂಥೇಳಿ ಅದ್ಭುತವಾದಂಥ ಲೇಖನ. ನಮಗೆ ನಿರಾಭರಣ ಸುಂದರಿ ಅದು ಸಿಕ್ಕೇ ಇಲ್ಲ.
ಆ ನಿರಾಭರಣ ಸುಂದರಿ ಆ ಹರಟೆಯ ಲೇಖ ನನಗಿನ್ನೂ ಸಿಕ್ಕಿಲ್ಲ ಅಂತ ಹೇಳುತ್ತಾ ನಮಸ್ಕಾರ.